ವೀಕ್ಷಕರೇ ನಮಸ್ಕಾರ. ನೀವೇನಾದ್ರು ಹೊಸದಾಗಿ ತಂತಿ ಬೇಲಿ ಮಿಷನ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ 3 ವಿಚಾರಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮೊದಲನೇದು, ನೀವು ಯಾವ ಉದ್ದೇಶಕ್ಕೆ ಈ ತಂತಿ ಬೇಲಿ ಮೆಷ್ನ ಹಾಕ್ತಾ ಇದ್ದೀರಾ? ಅಂದರೆ ಯಾರನ್ನ ತಡಿಬೇಕು, ಒಳಗಡೆ ಬರ್ದಿರೋ ಥರ ಕೋಳಿಗಳನ್ನ ತಡಿಬೇಕಾ, ಕಾಡಂದಿಗಳನ್ನ ತಡಿಬೇಕಾ, ಅಥವಾ ಜನರು ಹೋಗದಿರೋ ಥರ ತಡಿಬೇಕಾ? ಈ ಒಂದು ಉದ್ದೇಶ ನಿಮಗೆ ಪ್ರಾಪರಾಗಿ ಕ್ಲಿಯರ್ ಆಗಿರಬೇಕು. ಸೊ ಈ ಒಂದು ಉದ್ದೇಶ ಕ್ಲಿಯರ್ ಆಗಿದ್ದರೆ, ಎರಡನೇದು, ನೀವು ಯಾರ ಹತ್ರ ತಂತಿ ಬೇಲಿ ಮಿಷನ್ನ ಹಾಕ್ಸಬೇಕು ಅಂತ ಅನ್ನೋದು. ಈಗ ನಿಮ್ಮ ಉದ್ದೇಶ ಪ್ರಾಪರ್ ಆಗಿದ್ದಾಗ ಅದನ್ನು ಅರ್ಥ ಮಾಡ್ಕೊಂಡು ನಿಮಗೆ ತಂತಿ ಬೇಲಿ ಹಾಕ್ಬೇಕಾ, ಇಲ್ಲ ಇಂಟರ್ಲಾಕಿಂಗ್ ಮೆಶ್ ಹಾಕ್ಬೇಕಾ, ಇಲ್ಲ ಬೇರೆ ಇನ್ನೊಂದಿನ ಮೆಟೀರಿಯಲ್ ಹಾಕ್ಬೇಕಂತ ಅವರೇ ಪ್ರಾಪರಾಗಿ ಸಜೆಸ್ಟ್ ಮಾಡೋ ಥರ ಇರಬೇಕು. ಯಾಕಂದರೆ ತಂತಿ ಬೇಲಿ ಮೆಶ್ ಹಾಕೋದು ಕಣ್ಮುಚ್ಕೊಂಡು ಮಾಡೋ ಕೆಲಸ ಅಲ್ಲ. ಇಷ್ಟು ದೂರಕ್ಕೆ ಪೋಲ್ ನೆಡಬೇಕು, ಇದೇ ರೀತಿ ತಂತಿ ಇರಬೇಕು, ಇಷ್ಟು ಗೇಜಿನ ಮೆಶ್ ಇರಬೇಕು, ಅಥವಾ ಮುಳ್ಳುಗಳು ಇಷ್ಟು ದೂರಕ್ಕೆ ಇರಬೇಕು, ಇಷ್ಟು ಡಿಸ್ಟೆನ್ಸಲ್ಲಿ ನಾವು ಒಂದೊಂದು ವೈರ್ನ ಎಳಿಬೇಕು ಅಂತ ಹೇಳಿ ಅಲ್ಲೂ ವಿಜ್ಞಾನ ಇರುತ್ತೆ. ಹಾಗಾಗಿ ಪ್ರಾಪರಾಗಿ ಕೆಲಸ ಮಾಡೋವಂಥವ್ರನ್ನ ಹುಡುಕೋದು ಭಾಳ ಮುಖ್ಯ ಆಗಿರುತ್ತೆ. ಮೂರನೇದು, ಕ್ವಾಲಿಟಿ ಚೆಕ್ ಅಂತ ಏನಪ್ಪ ಅಂದರೆ, ಈಗ ಆಲ್ರೆಡಿ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನ ನೋಡ್ಕೊಂಬರೋದು. ನಿಮ್ಮ ಊರಿನ ಅಕ್ಕಪಕ್ಕದಲ್ಲೇ ಅವ್ರ ಕೆಲಸಗಳನ್ನ ಮಾಡಿರ್ತಾರೆ, ಅಲ್ಲೋಗಿ ನೋಡ್ಕೊಂಬರ್ಬೇಕು. ಎಷ್ಟು ವರ್ಷ ಆಗಿದೆ ಮಾಡಿ, ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಅದು ರಸ್ಟ್ ಹಿಡಿತಿದೆಯಾ ಇಲ್ವಾ, ಈ ರೀತಿಯ ಸಂಪೂರ್ಣ ಮಾಹಿತಿಯನ್ನು ಚೆಕ್ ಮಾಡಿದ್ಮೇಲೆ ನೀವು ತಂತಿ ಬೇಲಿ ಮೆಷ್ನ ಹಾಕಲಿಕ್ಕೆ ಕಾಂಟ್ರಾಕ್ಟ್ನ ಕೊಡಬೇಕಾಗಿರುತ್ತೆ. ವೀಕ್ಷಕರೇ, ನೀವೇನಾದರೂ ತಂತಿ ಬೇಲಿ ಮೆಷ್ನ ಹಾಕಲಿಕ್ಕೆ ಒಂದು ಒಳ್ಳೆ ಟೀಮ್ನ ಹುಡುಕ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಜೊತೆಗೆ ಮೇಲೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರು ಯಾರಾದರೂ ತಂತಿ ಬೇಲಿ ಮೆಷ್ನ ಹಾಕ್ಸ್ಬೇಕಂತ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಉತ್ತಮ ಗುಣಮಟ್ಟ ತಂತಿ ಬೇಲಿ ಮೆಶ್ ಹಾಕೋರನ್ನ ಹುಡುಕೋದು ಇವತ್ತು ಭಾಳ ಕಷ್ಟ ಇದೆ. ಈ ನಂಬರ್ನ ದಯವಿಟ್ಟು ಸಾಕಷ್ಟು ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.